शङ्करार्याय धीमतेऽद्भुतशक्तये नमोऽस्त्वद्वैतसिद्धान्तस्थापनोपात्तमूर्तये। ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಅನೇಕ ವಿಧವಾದ ಲೋಕಾನುಗ್ರಹ ಕಾರ್ಯಗಳಲ್ಲಿ ಗ್ರಂಥರಚನೆ ಅನ್ನುವಂತಹ ಒಂದು ಕಾರ್ಯ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯವಾಗಿದೆ. ಈ ಗ್ರಂಥರಚನೆ ಅನ್ನುವಂಥದ್ದು ಅದೆಷ್ಟೋ ವರ್ಷಗಳ ಹಿಂದಿನವರೆಗೂ ಎಷ್ಟೋ ವರ್ಷಗಳ ನಂತರದವರಿಗೂ ಮಧ್ಯದಲ್ಲಿ ಅವರಿಬ್ಬರಿಗೂ ಸಹ ಒಂದು ಪರಸ್ಪರ ಸಂಪರ್ಕವನ್ನುಂಟು ಮಾಡುವಂತಹ ಸೇತುವೆ ಇದ್ದ ಹಾಗೆ. ಈಗ ಇರುವಂಥವರು ಎಷ್ಟೋ ವರ್ಷಗಳ ನಂತರ ಆ ಸಮಯಕ್ಕೆ ಈ ಹೇಳಿದವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅಂಥ ಸಮಯದಲ್ಲಿರುವ ವ್ಯಕ್ತಿಗಳಿಗೂ ಸಹ ನಾವೇನಾದರೂ ಒಂದು ವಿಷಯವನ್ನು ಹೇಳ ಬಯಸಿದರೆ ಅವರು ಹುಟ್ಟುವ ಹೊತ್ತಿಗೆ ನಾವಿರುವುದಿಲ್ಲ, ನಾವಿದ್ದಾಗ ಅವರಿನ್ನೂ ಹುಟ್ಟಿರಲಿಲ್ಲ. ಅಂಥ ವ್ಯಕ್ತಿಗಳಿಗೆ ನಾವೇನಾದರೂ ಒಂದು ವಿಷಯವನ್ನು ಹೇಳಬೇಕು ಅಂತಂದರೆ ಅದಕ್ಕಿರತಕ್ಕಂತಹ ಏಕಮಾತ್ರವಾದ ಉಪಾಯ ಅಂತಂದರೆ ಅದು ಗ್ರಂಥರಚನೆ. ಈ ರೀತಿಯಾದಂತಹ ಗ್ರಂಥರಚನೆಯನ್ನು ಮಾಡುವುದರಿಂದ ಯಾವುದೋ ಕಾಲದಲ್ಲಿದ್ದವರು ಇನ್ನೊಂದು ಕಾಲದಲ್ಲಿದ್ದವರ ಜೊತೆಗೆ ಆ ಗ್ರಂಥದ ಮೂಲಕವಾಗಿ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತೆ. ಇವತ್ತಿನ ದಿವಸ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರ್ತಕ್ಕಂತಹ ರಾಮಾಯಣವನ್ನು ನಾವೆಲ್ಲ ಪಠನ ಮಾಡ್ತಾ ಇದ್ದೀವಿ. ಶ್ರೀರಾಮನ ದಿವ್ಯ ಚರಿತ್ರೆಯನ್ನು ಎಲ್ಲರೂ ಸಹ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಆ ಗ್ರಂಥ. ಅದೇ ರೀತಿಯಾಗಿ ಆವತ್ತು ಕುರುಕ್ಷೇತ್ರ ಯುದ್ಧ ನಡೀತಾ ಇರುವಾಗ ಅದರ ಆರಂಭದಲ್ಲಿ ಭಗವಂತನಿಗೂ ಮತ್ತು ಅರ್ಜುನನಿಗೂ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಸಂವಾದ, ಅದ್ವಿತೀಯವಾದಂತಹ ಸಂವಾದ ಏನಿದೆಯೋ ಆ ಒಂದು ಸಂವಾದವನ್ನು ಇವತ್ತಿಗೂ ಸಹ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಅದರಲ್ಲಿ ಇರ್ತಕ್ಕಂತಹ ಗಂಭೀರವಾದಂತಹ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿದಂತಹ ಆ ಒಂದು ಸಂವಾದವನ್ನು ಅದೇ ರೀತಿಯಾಗಿ ರಚನೆ ಮಾಡಿರ್ತಕ್ಕಂತಹ ಗ್ರಂಥ ಭಗವದ್ಗೀತೆಯ ಗ್ರಂಥ. ಈ ರೀತಿಯಾಗಿ ಬೇರೆ ಬೇರೆ ಕಾಲದಲ್ಲಿ ನಡೆದಿರತಕ್ಕಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಈ ಗ್ರಂಥ ರಚನೆ. ಇದನ್ನೇ ಶಾಸ್ತ್ರಗಳಲ್ಲಿ ಪ್ರಮಾಣಗಳ ಮಧ್ಯದಲ್ಲಿ ಶಬ್ದ ಪ್ರಮಾಣ ಎಂಬುದಾಗಿ ಕರೆದಿದ್ದಾರೆ. ಇಂತಹ ಒಂದು ಶಬ್ದ ಪ್ರಮಾಣದಿಂದ ನಾವು ಅನೇಕ ವಿಧವಾದಂತಹ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಶಂಕರ ಭಗವತ್ಪಾದಾಚಾರ್ಯರು ಅನೇಕ ವಿಧವಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳಲ್ಲಿ ಮನುಷ್ಯನಿಗೆ ಬೇಕಾದಂತಹ ಮತ್ತು ನಮ್ಮ ಸಮಸ್ತ ಸನಾತನ ಧರ್ಮ ವಾङ्ಮಯವು ಯಾವ 3 ಮಾರ್ಗಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ ಆ 3 ಮಾರ್ಗಗಳನ್ನು ತಮ್ಮ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಶಂಕರ ಭಗವತ್ಪಾದಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಮನುಷ್ಯನ ಆತ್ಮೋದ್ಧಾರಕ್ಕಾಗಿ 3 ಮಾರ್ಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂತಂದರೆ ಅನೇಕ ವಿಧವಾದಂತಹ ಯಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡುವುದು, ಅದೆಲ್ಲವುದೂ ಸಹ ಕರ್ಮ ಮಾರ್ಗದ ಲೆಕ್ಕಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಭಕ್ತಿ ಮಾರ್ಗ. ಭಗವಂತನ ವಿಷಯದಲ್ಲಿ ಅಪಾರವಾದಂತಹ ಭಕ್ತಿಯನ್ನಿಟ್ಟುಕೊಂಡು ಭಗವಂತನ ಆರಾಧನೆ ಇತ್ಯಾದಿಗಳನ್ನು ಮಾಡುವುದು ಬೇರೆ ಬೇರೆ ರೀತಿಯಾಗಿ. ಅದರಲ್ಲೂ ಅನೇಕ ಕ್ರಮಗಳಿವೆ. ಅನೇಕ ಮಾರ್ಗಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದು ಇದು ಭಕ್ತಿ ಮಾರ್ಗ. ಈ 2ರ ನಂತರ ಕೊನೆಗೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅಂತಂದರೆ ಭಗವಂತನ ಆ ನಿರ್ಗುಣ ಸ್ವರೂಪವನ್ನು ಅಂದರೆ ಪರಬ್ರಹ್ಮ ಸ್ವರೂಪವನ್ನು, ಪರಬ್ರಹ್ಮದ ತತ್ವವನ್ನು ವಿಚಾರ ಮಾಡುವುದು, ತದ್ವಾರ ಆ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಇದು ಜ್ಞಾನ ಮಾರ್ಗ.
ತದನಂತರ ಇನ್ನು ಮಾಡಬೇಕಾದದ್ದು ಯಾವುದೂ ಉಳಿಯೋದಿಲ್ಲ. ಆ ಜ್ಞಾನ ಮಾರ್ಗದಲ್ಲಿ ನಾವು ಮುಂದೆ ಹೋಗಿ ತತ್ವ ವಿಚಾರ ಮಾಡಿ ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡಾಯಿತು ಅಂತಂದರೆ ಆಗ ಇನ್ನು ಮುಂದೆ ಯಾವುದು ಮಾಡಬೇಕಾಗಿ ಉಳಿಯುವುದಿಲ್ಲ. ಅಂತಂದರೆ ಏನು? ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅಂತಂದರೆ ಸರ್ವಂ ಪರಬ್ರಹ್ಮವೇ. ಪರಬ್ರಹ್ಮವು ಬಿಟ್ಟು ಈ ಪ್ರಪಂಚದಲ್ಲಿ ಎರಡನೇ ವಸ್ತು ಯಾವುದೂ ಸಹ ಪಾರಮಾರ್ಥಿಕವಾಗಿಲ್ಲ ಅನ್ನುವಂತಹ ವಿಚಾರವನ್ನು ಅನುಭವಕ್ಕೆ ತಂದುಕೊಳ್ಳುವುದು. ಬರೀ ಕೇಳುವುದು ಮಾತ್ರ ಅಲ್ಲ, ಅದನ್ನು ಅನುಭವಕ್ಕೆ ತಂದುಕೊಳ್ಳುವುದು. ಅದೇ ತತ್ವ ಸಾಕ್ಷಾತ್ಕಾರ ಅಂತಂದರೆ. ಅಂತಹ ತತ್ವ ಸಾಕ್ಷಾತ್ಕಾರವಾದ ಮೇಲೆ ಇನ್ನು ಮಾಡಬೇಕಾದ್ದು ಯಾವುದೂ ಸಹ ಉಳಿಯುವುದಿಲ್ಲ. ಆದ್ದರಿಂದ 3 ಮಾರ್ಗಗಳು. ಅದರಲ್ಲಿ ಮೊದಲನೇದು ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ. ಅದೇ ರೀತಿಯಾಗಿ ಕೊನೆಗೆ ಜ್ಞಾನ ಮಾರ್ಗ. ಇಲ್ಲೂ ಸಹ ಮೊದಲಿಗೆ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ ಮನುಷ್ಯನಿಗೆ ಬೇಕು. ಈ ಎರಡೂ ಮಾರ್ಗಗಳಲ್ಲಿ ಚೆನ್ನಾಗಿ ಒಂದು ಪ್ರಗತಿಯನ್ನು ಸಾಧಿಸಿದ ಮೇಲೆ ಜ್ಞಾನ ಮಾರ್ಗದಲ್ಲಿ ಪ್ರವೇಶ ಮಾಡಬೇಕು. ಆ ಜ್ಞಾನ ಮಾರ್ಗದಲ್ಲಿ ನಮ್ಮ ಲಕ್ಷ್ಯವಾಗಿರ್ತಕ್ಕಂತಹ ಮೋಕ್ಷವನ್ನು ಪಡೆಯಬೇಕು. ಈ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗದಲ್ಲಿ ಹೋಗದೆ ಜ್ಞಾನ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಬ್ಬ ಮನುಷ್ಯ ಎಲ್ಲಾದರೂ ವಿಮಾನದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ಮನೆಯಿಂದ ಕಾಲು ಹೊರಗಿಡ್ತಿದ್ದ ಹಾಗೇ ವಿಮಾನದಲ್ಲೇ ಕಾಲಿಡಲಿಕ್ಕಾಗುವುದಿಲ್ಲ. ವಿಮಾನ ಎಲ್ಲಿ ನಿಲ್ಲುತ್ತೋ ಅಲ್ಲಿವರೆಗೆ ಹೋಗಬೇಕು ಮೊದಲು. ಅಲ್ಲಿಗೆ ಹೋದ ಮೇಲೆ ವಿಮಾನ ಹತ್ತೋದು. ಆದರೆ ಅಲ್ಲಿವರೆಗೆ ಹೋಗಬೇಕು ಅಂತಂದರೆ ಬೇರೆ ಯಾವುದೋ ಒಂದು ವಾಹನದಲ್ಲಿ ಅಲ್ಲಿವರೆಗೆ ಇವನು ಹೋಗಬೇಕಾಗಿ ಬರುತ್ತೆ. ಅಲ್ಲಿ ತನಕ ಇವನು ವಾಸ್ತವವಾಗಿ ಇವನು ಹೋಗಬೇಕಾದ್ದು ವಿಮಾನದಲ್ಲೇ. ಪ್ರಧಾನವಾಗಿ ಇವನು ಎಲ್ಲಿಗೆ ಹೋಗಬೇಕಾಗಿದೆಯೋ ಅಲ್ಲಿಗೆ ವಿಮಾನದಲ್ಲೇ ಹೋಗ್ತಾ ಇದ್ದಾನೆ. ಆದರೆ ಹಾಗಂತ ಹೇಳಿ ಮನೆಯಿಂದ ಕಾಲು ಹೊರಗಿಡ್ತಿದ್ದ ಹಾಗೆ ವಿಮಾನ ಎದುರುಗಡೆ ಮನೆ ಎದುರಿಗೆ ವಿಮಾನ ಬಂದು ನಿಲ್ಲುತ್ತೆ ಅಂತ ಹಾಗಾಗುವುದಿಲ್ಲ. ಅಲ್ಲಿವರೆಗೆ ಇವನು ಹೋಗಬೇಕು ಅಂದರೆ ಅದಕ್ಕೆ ಇವನಿಗೆ ಬೇರೆ ಒಂದು ಮಾರ್ಗವು ಅತ್ಯಂತ ಅವಶ್ಯಕ. ಅದೇ ರೀತಿಯಾಗಿ ಆ ಜ್ಞಾನ ಮಾರ್ಗವು ಕೊನೆಯದು, ಅಂತಿಮವಾದದ್ದು. ಅದಕ್ಕಿಂತ ಮೊದಲು ಮನುಷ್ಯನಿಗೆ ಈ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗಗಳಲ್ಲಿ ವಿಶೇಷವಾಗಿ ಆ ಭಗವಂತನ ಸಗುಣ ಸ್ವರೂಪದ ಒಂದು ಉಪಾಸನೆಯನ್ನು ಮಾಡುವುದು, ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಕರ್ಮಗಳನ್ನು ಅವರವರ ಸ್ವಧರ್ಮದಂತೆ ಆಚರಣೆ ಮಾಡುವುದು, ಇದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಈ ರೀತಿಯಾದಂತಹ 3 ಮಾರ್ಗಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಉದ್ಧಾರ ಮಾಡಿ ಈ 3 ಮಾರ್ಗಗಳಿಗೂ ಒಂದು ಸಮನ್ವಯವನ್ನು ಮಾಡಿ ಎಲ್ಲರಿಗೂ ಸಹ ಇದನ್ನು ಉಪದೇಶ ಮಾಡಿದ್ದಾರೆ. ಅದರಿಂದಲೇ ಅವರ ಗ್ರಂಥಗಳಲ್ಲಿ ಜ್ಞಾನ ಮಾರ್ಗದ ಬಗ್ಗೆ ಅಂತೂ ಅವರ ಭಾಷ್ಯಗಳಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅದು ಅತ್ಯಂತ ವಿಸ್ತಾರವಾಗಿ ಇದ್ದೇ ಇದೆ. ಈ ಭಕ್ತಿ ಮಾರ್ಗದ ಬಗ್ಗೆ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಅನೇಕ ಕಡೆಗಳಲ್ಲಿ ಸ್ವಯಂ ಅವರೇ ಹೇಳಿದ್ದಾರೆ. ಏನು ಅಂತಂದರೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಈ ಮಾತಿನಲ್ಲಿ ಅವರು ಹೇಳ್ತಾ ಇರುವುದು ಭಕ್ತಿ ಮಾರ್ಗವನ್ನೇ. ಭಜಗೋವಿಂದಂ ಅಂದರೆ ಆ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡಿರಬೇಕು ಅಂತ ಅದರ ಅರ್ಥ. ಅದೇ ಧಾತು. ಈ ಭಕ್ತಿ ಅನ್ನುವಂತಹ ಶಬ್ದವು ಬಂದಿದ್ದೇ ಆ ಧಾತುವಿನಿಂದ. ಆದ್ದರಿಂದ ಭಕ್ತಿ ಮಾರ್ಗದ ಬಗ್ಗೆ ಅಲ್ಲಿ ಉಪದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ಕಡೆಯೂ ಸಹ ಭಗವತೋ ಭಕ್ತಿರ್ ದೃಢಾಧೀಯತಾಂ ಅಂತ ಒಂದು ಕಡೆ ಉಪದೇಶ ಮಾಡಿದ್ದಾರೆ. ಭಗವಂತನ ವಿಷಯದಲ್ಲಿ ದೃಢವಾದಂತಹ ಭಕ್ತಿಯನ್ನು ನಾವು ಹೊಂದಿರಬೇಕು ಅನ್ನುವಂತಹ ಒಂದು ವಿಷಯವನ್ನು ಅವರು ಉಪದೇಶ ಮಾಡಿದ್ದಾರೆ. ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಭಕ್ತಿ ಮಾರ್ಗದ ಬಗ್ಗೆ ಅವರು ಉಪದೇಶ ಮಾಡಿದ್ದಾರೆ. ಹಾಗೆ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ವೇದೋ ನಿತ್ಯವಧೀಯತಾಂ ತದುದಿತಂ ಕರ್ಮ, ವೇದೋಕ್ತವಾದಂತಹ ಕರ್ಮಗಳನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಎಂಬುದಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಚೆನ್ನಾಗಿ ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಎಂಬುದಾಗಿ ಇನ್ನೊಂದು ಕಡೆ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಅವರ ಗ್ರಂಥಗಳಲ್ಲಿ ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ ಈ ಎಲ್ಲ ಮಾರ್ಗಗಳಿಗೂ ಒಂದು ಸಮನ್ವಯವನ್ನು ತೋರಿಸಿ ಈ ಮಾರ್ಗಗಳಲ್ಲಿ ನಾವು ಹೋಗಿ ಕೊನೆಗೆ ಆ ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಒಂದು ವಿಷಯವನ್ನು ಅವರು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಈ ಒಂದು ಭಕ್ತಿ ಮಾರ್ಗವು ಜೀವಂತವಾಗಿ ಇದೆ, ಇಂತಹ ಸಗುಣೋಪಾಸನೆಯು ಜೀವಂತವಾಗಿದೆ ಅಂತಂದರೆ ಅದಕ್ಕೂ ಕಾರಣ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ. ವೇದಾಂತ ತತ್ವವನ್ನು ಅವರು ಉಪದೇಶ ಮಾಡಿದ್ದಾರೆ, ಅದು ನಿರ್ಗುಣ ತತ್ವ. ಆದರೆ ಅದಕ್ಕಿಂತ ಮೊದಲು ಸಗುಣ ತತ್ವ. ಇಂತಹ ಈ ಸಗುಣ ತತ್ವದ ಬಗ್ಗೆ ಅತ್ಯಂತ ಅದ್ಭುತವಾಗಿ ಆ ಸಗುಣ ರೂಪವನ್ನು, ಅಂದರೆ ಅವರು ಭಗವಂತನ ನಿರ್ಗುಣ ಸ್ವರೂಪವನ್ನು ಆ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಹಾಗಂತ ಹೇಳಿ ಸಗುಣ ಚೈತನ್ಯವನ್ನು, ಸಗುಣ ಸ್ವರೂಪವನ್ನು ಅವರು ಬಿಡಲಿಲ್ಲ.
ಅದನ್ನೂ ಸಹ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿ, ಎಷ್ಟು ಅದ್ಭುತವಾಗಿ ಆ ಸಗುಣ ಸ್ವರೂಪವನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೋ, ಎಷ್ಟು ಅದ್ಭುತವಾಗಿ ಅದನ್ನು ವರ್ಣನೆ ಮಾಡೋಕ್ಕಾಗುತ್ತೋ ಅಷ್ಟು ಅದ್ಭುತವಾಗಿ, ಅಂದ್ರೇನು, ಆ ವರ್ಣನೆಯ ಒಂದು ಪರಾಕಾಷ್ಠ ಅದರೊಳಗೆ ನಮಗೆ ಸಿಗುತ್ತೆ. ಆ ಕೆಲವೊಂದು ಶ್ಲೋಕಗಳನ್ನು ಸ್ತೋತ್ರಗಳಲ್ಲಿ ಅವರು ಮಾಡಿದಂತಹ ವರ್ಣನೆಯನ್ನು ನೋಡಿದರೆ ಇದಕ್ಕಿಂತಲೂ ಉತ್ತಮವಾಗಿ ಯಾರೂ ಸಹ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ಅನಿಸುತ್ತೆ. ಉದಾಹರಣೆಗೆ ಸೌಂದರ್ಯ ಲಹರಿ ಮೊದಲಾದಂತಹ ಸ್ತೋತ್ರಗಳಲ್ಲಿ ಅಮ್ಮನವರ ಆ ಸಗುಣ ಸ್ವರೂಪವನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತಲೂ ಅದ್ಭುತವಾಗಿ ಎಂತಹ ದೊಡ್ಡ ಕವಿಯಾದರೂ ಸಹ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೂ ಶಿವಪಾದಾದಿ ಕೇಶಾಂತ ವರ್ಣನ ಸ್ತೋತ್ರ, ವಿಷ್ಣುಪಾದಾದಿ ಕೇಶಾಂತ ವರ್ಣನ ಸ್ತೋತ್ರ,